ಅಮರನಾಥ ಯಾತ್ರೆಗೆ ದಿನಾಂಕ ನಿಗದಿ ನೋಂದಣಿಯಲ್ಲಿ ವಯೋಮಿತಿ ಎಷ್ಟು? ಪ್ರತಿಯೊಂದು ವಿವರ ಇಲ್ಲಿದೆ. ದಕ್ಷಿಣ ಕಾಶ್ಮೀರದಲ್ಲಿರುವ ಪ್ರಸಿದ್ಧ ಆಧ್ಯಾತ್ಮಿಕ ದೇವಾಲಯ ಅಮರನಾಥಕ್ಕೆ ವಾರ್ಷಿಕ ಯಾತ್ರೆಯ ದಿನಾಂಕಗಳನ್ನು ಅಂತಿಮಗೊಳಿಸಲಾಗಿದೆ. ಈ ವರ್ಷ ಜುಲೈ 3ರಂದು ಯಾತ್ರೆ ಪ್ರಾರಂಭವಾಗಲಿದ್ದು ಒಟ್ಟು 57 ದಿನಗಳವರೆಗೆ ನಡೆಯಲಿದೆ. ಆಗಸ್ಟ್ 28ರಂದು ಈ ಪವಿತ್ರ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಏಪ್ರಿಲ್ 15ರಿಂದ ನೋಂದಣಿ ಶುರು. ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಯಾತ್ರಾ ವಿವರಗಳನ್ನು ತಿಳಿಸಿದ್ದಾರೆ. ಯಾತ್ರೆ ಕೈಗೊಳ್ಳಲು ಬಯಸುವ ಭಕ್ತರು ಏಪ್ರಿಲ್ 15ರಿಂದಲೇ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಅರ್ಜಿದಾರರು ದೇಶಾದ್ಯಂತ ಎಸ್ಬಿಐ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೆಸ್ ಬ್ಯಾಂಕ್ ಹಾಗೂ ಆಕ್ಸಿಸ್ ಬ್ಯಾಂಕ್ನ ಸುಮಾರು 554 ಶಾಖೆಗಳಲ್ಲಿ ಮುಂಗಡ ನೋಂದಣಿ ಮಾಡಿಕೊಳ್ಳಬಹುದು. ಇದಿಷ್ಟೇ ಅಲ್ಲದೆ ಶ್ರೀ ಅಮರನಾಥಜಿ ಪುಣ್ಯಕ್ಷೇತ್ರ ಮಂಡಳಿಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಎಂದು ಜಮ್ಮು ಮತ್ತು ಕಾಶ್ಮೀರ ಗವರ್ನರ್ ಮನೋಜ್ ಸಿನ್ಹಾ ಹೇಳಿದ್ದಾರೆ. 2 ಮಾರ್ಗಗಳಲ್ಲಿ ಯಾತ್ರೆ ಆರಂಭವಾಗುವ ಮೊದಲು ಜೂನ್ 19ರಂದು ಜ್ಯೇಷ್ಠ ಪೌರ್ಣಮಿಯಂದು ಮೊದಲ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಯಾತ್ರೆ 2 ಪ್ರಮುಖ ಮಾರ್ಗಗಳ ಮೂಲಕ ನಡೆಯಲಿದೆ. ಒಂದು ಅನಂತನಾಗ ಜಿಲ್ಲೆಯಲ್ಲಿರುವ 48 ಕಿಲೋಮೀಟರ್ ಉದ್ದದ ನುನ್ವಾನ್ ಪಹಲ್ಗಾಮ್ ಸಾಂಪ್ರದಾಯಿಕ ಮಾರ್ಗವಾದರೆ ಇನ್ನೊಂದು ಗಂಡೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಉದ್ದದ ಬಾಲ್ಟಾಲ್ ಮಾರ್ಗವಾಗಿದೆ. ಈ ಮಾರ್ಗ ಕಡಿಮೆ ಇದ್ದರೂ ಕೂಡ ತುಂಬಾ ಕಡಿದಾಗಿದೆ. ವಯೋಮಿತಿ ನಿಗದಿ. ಯಾತ್ರೆಯಲ್ಲಿ ಭಾಗವಹಿಸುವ ಭಕ್ತರ ಕನಿಷ್ಠ ವಯಸ್ಸನ್ನ 13 ವರ್ಷಗಳು ಮತ್ತು ಗರಿಷ್ಠ ವಯಸ್ಸನ್ನ 70 ವರ್ಷಗಳು ಎಂದು ನಿಗದಿಪಡಿಸಲಾಗಿದೆ. 13 ವರ್ಷಕ್ಕಿಂತ ಕಡಿಮೆ ಅಥವಾ 70 ವರ್ಷಕ್ಕಿಂತ ಮೇಲ್ಪಟ್ಟ ಯಾರಾದರೂ ಯಾತ್ರೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಅಮರನಾಥ ಯಾತ್ರೆಯ ಹಿನ್ನೆಲೆ ಏನು? ಅಂದಹಾಗೆ ಅಮರನಾಥ ಯಾತ್ರೆಯು ಭಾರತದ ಅತ್ಯಂತ ಪವಿತ್ರ ಮತ್ತು ಪುರಾತನ ಯಾತ್ರೆಗಳಲ್ಲಿ ಒಂದಾಗಿದೆ. ಇದರ ಇತಿಹಾಸವು ಪುರಾಣ ಕಾಲದಷ್ಟು ಹಳೆಯದು. ದಂತಕಥೆಯ ಪ್ರಕಾರ ಶಿವನು ಪಾರ್ವತಿ ದೇವಿಗೆ ಅಮರತ್ವದ ರಹಸ್ಯವನ್ನು ವಿವರಿಸಲು ಈ ಏಕಾಂತ ಗುಹೆಯನ್ನು ಆರಿಸಿಕೊಂಡಿದ್ದನು. ಈ ರಹಸ್ಯವನ್ನು ಯಾರೂ ಕೇಳಬಾರದೆಂಬ ಉದ್ದೇಶದಿಂದ ಶಿವನು ತನ್ನ ವಾಹನ ನಂದಿ, ಚಂದ್ರ ಮತ್ತು ಸರ್ಪಗಳನ್ನು ದಾರಿಯುದ್ದಕ್ಕೂ ವಿವಿಧ ಸ್ಥಳಗಳಲ್ಲಿ ಬಿಟ್ಟು ಬಂದನೆಂದು ನಂಬಲಾಗಿದೆ. 15ನೇ ಶತಮಾನದಲ್ಲಿ ಬೂಟಾ ಮಲಿಕ್ ಎಂಬ ಮುಸ್ಲಿಂ ಕುರುಬನು ಈ ಗುಹೆಯನ್ನು ಪುನಃ ಪತ್ತೆ ಹಚ್ಚಿದನು ಎಂಬ ಜನಪದ ಕಥೆಯು ಪ್ರಚಲಿತದಲ್ಲಿದೆ. ಬಾಬಾ ಬರ್ಫಾನಿಯ ದರ್ಶನ. ಹಿಮಾಲಯದ ಸುಮಾರು 3888 ಮೀಟರ್ ಎತ್ತರದಲ್ಲಿರುವ ಈ ಗುಹೆಯಲ್ಲಿ ಪ್ರಕೃತಿ ಸಹಜವಾಗಿ ಮಂಜಿನಿಂದ ನಿರ್ಮಾಣವಾಗುವ ಶಿವಲಿಂಗವು ಈ ಯಾತ್ರೆಯ ಪ್ರಮುಖ ಆಕರ್ಷಣೆ. ಚಂದ್ರನ ಕಲೆಗಳಿಗೆ ಅನುಗುಣವಾಗಿ ಈ ಲಿಂಗದ ಗಾತ್ರವು ಏರಿಳಿತವಾಗುವುದು ಇಲ್ಲಿನ ವಿಶೇಷ. ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ಸಾವಿರಾರು ಭಕ್ತರು ಅತ್ಯಂತ ಕಠಿಣವಾದ ಹಿಮಪದರ ಹಾಗೂ ಪರ್ವತದ ಹಾದಿಗಳನ್ನು ಕ್ರಮಿಸಿ ಬಾಬಾ ಬರ್ಫಾನಿಯ ದರ್ಶನ ಪಡೆಯುತ್ತಾರೆ. ಈ ಯಾತ್ರೆಯು ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲದೆ ಪ್ರಕೃತಿಯ ವಿಸ್ಮಯ ಮತ್ತು ಭಾರತೀಯರ ಅಚಲ ಶ್ರದ್ಧೆಯ ಪ್ರತೀಕವಾಗಿದೆ.